ನಮಸ್ಕಾರ, ನಾನು ನಿಮ್ಮ ಅರ್ಜುನ್ ಜನ್ಯ. ನಾನು ಮತ್ತು ಕಲರ್ ಕಾಗೆ ಸುನೀಲ್ ಅವರು ನಮ್ಮ ಕರ್ನಾಟಕದ ಫೇಮಸ್ ಸಿಂಗರ್ ಆದಂಥ ಅನುರಾಧ ಭಟ್ ಅವರಿಗೆ ಪ್ರ್ಯಾಂಕ್ ಕಾಲ್ ಮಾಡಿದ್ದೀವಿ. ಅದನ್ನು ಕೇಳಿ ನೋಡಿ ಮಜಾ ಮಾಡಿ. ಹಲೋ ಮೇಡಮ್ ನಮಸ್ಕಾರ, ನಾನು ಅರ್ಜುನ್ ಜನ್ಯ. ನಮಸ್ಕಾರ ಸರ್. ಮೇಡಮ್ ಸಾರಿ, ಇಲ್ಲಿ ಮೈಸೂರಲ್ಲಿದ್ದೆ. ಇಲ್ಲಿ ಯಾರೋ ಒಬ್ರು ಸಿಕ್ಕಿದ್ರು. ಇದೇನು ಸರ್ಕಸ್ಗೇನೋ ನನ್ನನ್ನು ಗೆಸ್ಟ್ ಆಗಿ ಕರಿತಾ ಇದ್ದಾರೆ. ಹಾಂ, ಏನು ನೀವು ನಂಬರ್ ಕೊಟ್ರಿ, ಮೇಡಮ್ ಅವ್ರು ಮಾತಾಡಿದ್ದಾರೆ, ನೀವು ಮಾತಾಡಿ ಅಂತ ಅವ್ರ ನಂಬರಿಂದ ಫೋನ್ ಮಾಡಿಕೊಟ್ರು ನನಗೆ. ನನಗೆ ಗೊತ್ತೇ ಇಲ್ಲ ಸರ್ ಈ ವಿಷಯ. ಹೌದಾ? ಅದೇ ನಾನು ಕೇಳಿದೆ, ಗೊತ್ತಿಲ್ಲ ದೇವರಣೆಗಳು ನಿಜವಾಗ್ಲು ಅವ್ರ ಹೆಸರು ಬೇಕಾದ್ರೆ ಹಾಕ್ಸಿವಿ ನೋಡಿ ಸರ್, ಬೇಕಾದ್ರೆ ಇನ್ವಿಟೇಷನ್ ನೋಡಿ. ನಾನು ನಿಮಗೆ ಪರಿಚಯ ಇದ್ದಾರೇನೋ ಅನ್ಕೊಂಡು. ಇಲ್ಲ ಸರ್, ಯಾರು ನನಗೆ ನಿಜ ಗೊತ್ತಿಲ್ಲ ಸರ್. ಮೇಡಮ್ ನಾವು ಇಲ್ಲಿ ಮೈಸೂರಿಂದ ಹುಡುಗರು ಬಂದಿದ್ವಲ್ಲ, ಅದೇ ನೀವು ಕಾನ್ಸರ್ಟ್ ಗಳೆಲ್ಲ ಮಾಡ್ತೀವಿ ದೊಡ್ಡದು ಈ ತರ. ನಂಗೆ ಸರ್ ತುಂಬಾ ಪರಿಚಯ, ನಾನು ಹೇಳ್ತೀನಿ ಅಂದಿದ್ದಕ್ಕೆ ಮೇಡಮ್ ಇಲ್ಲೆಲ್ಲ ಪ್ರಿಂಟ್ ಎಲ್ಲ ಮಾಡಿಸ್ಬಿಟ್ಟಿದ್ವಿ. ಫ್ಲೆಕ್ಸು ಎಲ್ಲ ಮೀಡಿಯಾ ಕಡೆ ಎಲ್ಲ ನಾವು ಜೋರಾಗಿ ಎಲ್ಲ ಕವರೇಜ್ ಮಾಡಿಸ್ತೀವಿ ಮೇಡಮ್. ಇಲ್ಲ, ಅದು ಟೋಟಲಿ ಅವ್ರಿಗೆ ಬಿಟ್ಟಿದ್ದಲ್ವಾ, ನೀವು ಹೋಗಿ ಅಥವಾ ಹೋಗ್ಬೇಡಿ ಅಂತ ಹೇಳಕ್ ನಾನು ಹೆಂಗಾಗುತ್ತೆ? ನಿಮ್ ಹೆಸರೇನು ಹೇಳಿ? ಮಾಡ್ತೀನಿ ಬಿಡಿ. ನನ್ನ ಹೆಸರು ಸುದರ್ಶನ್ ಅನ್ಬಿಟ್ಟು ಮೇಡಮ್. ನೀವ್ ಎಲ್ಲಿ ಸಿಕ್ಕಿದ್ದೀರಾ ನನಗೆ? ಮೇಡಮ್ ನಾನು ರಾಮನಗರದ ಚಾಮುಂಡಿ ಹಬ್ಬದಲ್ಲೆಲ್ಲ ಸಿಕ್ಕಿದ್ನಲ್ಲ ಮೇಡಮ್. ಬಿಡಿ ಪಾಪ, ಅವ್ರು ಗೊತ್ತಿಲ್ಲ ನನಗೆ, ಬಿಡಿ ನಾವು ಮಾತಾಡ್ತೀವಿ. ಅಲ್ಲ ಮಾತಾಡೋದಲ್ಲ ಸರ್, ಇಲ್ಲಿ ಇವ್ರು ಅವಾಗ ಅಂತ ಅನ್ಬಿಟ್ಟು ಇವಾಗ ಆಗ್ಲೇ ದೋಷದ ಭಕ್ತರು ಅವರು. ಹಲೋ ಮೇಡಮ್, ಹಲೋ ಹಲೋ ಮೇಡಮ್, ದಯವಿಟ್ಟು ಕಟ್ ಮಾಡಬೇಡಿ, ನಿಮ್ ಕೈ ಮುಗಿತೀನಿ ಮೇಡಮ್. ನಿಮ್ನೆಲ್ಲ ನಂಬ್ಕೊಂಡು ನಾನು ಒಂದು 10 ಲಕ್ಷ ಬಂಡವಾಳ ಹಾಕ್ಬಿಟ್ಟಿದ್ದೀನಿ. ನೀವು ಈ ಟೈಮಲ್ಲಿ ಹಿಂಗೆ ಕೈ ಎತ್ಬಿಟ್ರೆ ಹೆಂಗೆ ಮೇಡಮ್? ರೀ, ನಾನ್ ಯಾವತ್ತೂ ಹೇಳೇ ಇಲ್ವಲ್ಲ. ನೀವ್ ಯಾವ್ದೋ ಡೇಟ್ ಒಪ್ಸಿದೀರಾ, ನೀವು ದುಡ್ಡು ಹಾಕಿದೀರಾ ಅಂತ ಹೇಳಕ್ಕೆ. ದಯವಿಟ್ಟು ಹಿಂಗ್ ಮಾಡ್ಬೇಡಿ ಮೇಡಮ್, ಎಲ್ಲಾ ಪ್ರೆಸ್ ಮೀಡಿಯಾ ಎಲ್ಲಾರ್ಗು ಇದ್ ಮಾಡ್ಬಿಟ್ಟಿದೀವಿ. ಹೌದು, ನೀವ್ ಏನಾದ್ರೂ ಒಪ್ಕೋಬೇಕಂದ್ರೆ ನಮ್ಮ ಹತ್ರ ಫಸ್ಟ್ ಡೇಟ್ ಫ್ರೀ ಇದೀವ ಇಲ್ವಾ ಅಂತೆಲ್ಲ ಕೇಳ್ಬೇಕಲ್ವಾ? ಮೇಡಮ್ ಏನಿಲ್ಲ, ಜಸ್ಟ್ ಬಂದು ಒಂದು ಟೇಪ್ ಕಟ್ ಮಾಡ್ಬಿಟ್ಟು, ಯಾವ ಪ್ರಾಣಿ ಆನೆಗಿನ ಏನು ಇಲ್ಲ ಮೇಡಮ್. ಈಗ ತುಂಬಾ ಸೈಲೆಂಟ್ ಆಗಿದೆ, ಬಂದು ಅಲ್ಲಿ ನಿಮ್ ಪ್ರಮೋಷನ್ ಮಾಡ್ತೀವಿ. ಒಂದೇ ಒಂದು ಚೌಕ ಸಿನಿಮಾದ ಒಂದು ಹಾಡು ಹೇಳಿದ್ರಲ್ಲ ಮೇಡಮ್, ಅದೊಂದು ಸಾಂಗ್ ಆಡ್ಬಿಟ್ಟು ಇನಾಗ್ರೇಷನ್ ಮಾಡ್ಕೊಟ್ಬಿಡಿ ಮೇಡಮ್. ಹೌದು, ನೀವು ಇವಾಗ ಸಡನ್ ಆಗಿ ಒಂದಿನ ಹಿಂದೆ ಹೇಳಿದ್ರೆ ಆಗಲ್ಲ, ನಾನು ಫ್ರೀ ಇಲ್ಲ. ಏನ್ ಮಾಡ್ಲಿ ಹೇಳಿ ಮೇಡಮ್, ಈಗ ಎಲ್ಲರಿಗೂ ನಾನು ಏನ್ ಉತ್ತರ ಕೊಡ್ಬೇಕು? ನೀವು ನಮ್ಮನ್ನ ಕೇಳ್ದೆ ನೀವು ಬೇರೆಯವ್ರಿಗೆಲ್ಲ ಹೇಳಿದ್ರೆ ನೀವ್ ಹೇಗ್ ಉತ್ತರ ಕೊಡ್ಬೇಕಂದ್ರೆ ನಾನು ಅದಕ್ಕೆ ಜವಾಬ್ದಾರಿ ಅಲ್ಲ. ಹ್ಞೂ ಸರ್, 30,000 ಬೇರೆ ಇಸ್ಕೊಂಡವ್ರೆ ಸರ್. ಓ ಇಲ್ಲ, ಸುಳ್ಳು ಹೇಳ್ತಾ ಇದ್ದೀರಾ. ಏನ್ ಪ್ರೂಫ್ ಇದೆ ನಿಮ್ಮ ಹತ್ರ ದುಡ್ಡು ಕೊಟ್ಟಿರೋದಕ್ಕೆ? ಇದೇನ್ ಸರ್ ಹಿಂಗ್ ಉಲ್ಟಾ ಮಾತಾಡ್ತಾವ್ರ ಈಗ? ಮೇಡಮ್ ದಯವಿಟ್ಟು ಅವ್ರ ಮುಂದೆ ಸತ್ಯ ಹೇಳಿ, ಇಲ್ಲಾಂದ್ರೆ ನಿಜ ನನ್ನ ಹೆಂಡತಿ ಮಕ್ಕಳೆಲ್ಲ ನಾವು ಸೂಸೈಡ್ ಮಾಡ್ಕೊಂಡು ಸತ್ತೈತಿ ಒಂದ್ ಮಾತಿಗೆ. ಏನೇನೋ ಮಾತಾಡ್ಬೇಡಿ. ನೋಡಿ, ನೀವು ದುಡ್ಡು ಕೊಟ್ಟಿಲ್ಲ, ನಾನು ಯಾರಾದ್ರೂ ದುಡ್ಡು ತಗೊಂಡು ಇಲ್ಲ. ನನ್ಗೆ ಇದು ಸರ್ಕಸ್ ವಿಷಯನೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಸರ್ಕಸ್ ಅಲ್ಲಿ ಹಾಡ್ ಹೇಳ್ತಾರೆ ಅನ್ನೋ ವಿಷಯನೂ ನನಗ್ ಗೊತ್ತಿಲ್ಲ. ಅಲ್ಲಿ ನೋಡಿದ್ರೆ ಹಂಗ ಹಾಡು ಹೇಳ್ತೀರಾ, ಇಲ್ಲಿ ನೋಡಿದ್ರೆ ಹಿಂಗ್ ಇದ್ ಮಾಡ್ತೀರಾ. ನಾನೇನಕ್ರಿ ಅವ್ರಿಗೆ ಹೇಳ್ಬೇಕು ನೀವು ಹೋಗ್ಬೇಡಿ ಅಂತ? ದುಡ್ಡು ಇಸ್ಕೊಂಡ್ ಮತ್ತೆ ಇನ್ನೇನ್ ಮೇಡಮ್, ನಾವೇನ್ ನಾನೇನ್ರಿ ದುಡ್ಡು ತಗೊಂಡಿದೀನಿ? ಏನ್ರಿ ಸುಮ್ನೆ ದಬ್ಬಾಯಿಸ್ತಾ ಇದ್ದೀರಾ? ದಬ್ಬಾಯಿಸ್ತಾ ಇಲ್ಲ, ಮತ್ತೆ 30,000 ರೂಪಾಯಿ ನಾನು ಕತ್ಕೊಂಡ್ ಬರ್ತೀನಿ ಹೇಳಿ, ಚೈನ್ ಸ್ನ್ಯಾಚಿಂಗ್ ಮಾಡ್ಕೊಂಡ್ ಬರ್ತೀನಿ. ನೀವು ಹಿಂಗ್ ಮಾತಾಡಿದ್ರೆ ಇಲ್ಲಿ ನಾನ್ ತಗೊಂಡಿದ್ದಕ್ಕೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಅಲ್ಲ, ಏನೋ ನಂಬಿಕೆ ಮೇಲೆ ಕೊಟ್ರೆ ಈ ತರ ಮುಂಡಾಯಿಸದ ನೀವು? ನಾನು ಆತರ ಎಲ್ಲ ಯಾರ ಹತ್ರನು ತಗೊಳಲ್ಲ ದುಡ್ಡು. ಮೇಡಮ್ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ಬಿಡಿ, ಆಯ್ತು ಬಿಟ್ಬಿಡ್ತೀನಿ ನಾನು. ದೇವ್ರ ಮೇಲೆ ಆಣೆ, ನಿಮ್ಮ ಹತ್ರ ದುಡ್ಡು ತಗೊಂಡಿಲ್ಲ ನಾನು. ಇನ್ಯಾರ ಹತ್ರ ತಗೊಂಡಿದ್ದೀರಿ? ಯಾರೀ ತಲೆ ತಿಂತಾ ಇದ್ರೆ ಇಡ್ರಿ ಫೋನ್ ಕೇಳಿಗೆ. ಇಡಕ್ಕಿನ್ ಮುಂಚೆ ಲಾಸ್ಟ್ ಒಂದ್ ಮಾತಾಡ್ಬಿಡ್ಲಾ? ಹೇಳಿ ಸರ್, ನೀವ್ ಹೇಳ್ತೀರಾ ನಾನು ಹೇಳ? ನೀವೇ ಹೇಳಿ. ಇದು RJ ಸುನೀಲ್ ಅಂತ, ನಾನು ಅರ್ಜುನ್ ಸರ್ ನಿಮ್ಗೆ ಪ್ರ್ಯಾಂಕ್ ಮಾಡ್ತಾರೆ ಕಾಗೆ ನೀವೇನ್ ಆಟಾಡ್ಸ್ತಾನ್ರಿ ನನ್ ಮಗ, ಅವ್ನ ಮುಖ ನೋಡ್ಬೇಕ್ರಿ ಒಂದ್ಸಲ. ಭಯ ಆಗ್ಬಿಟ್ಟು ನಂಗೆ, ನಾನು ಯಾರತ್ರ ದುಡ್ಡು ತಗೊಳಲ್ಲ ಹಂಗೆಲ್ಲ. ಖುಷಿಲಿ 2 ಲೈನ್ ಅಪ್ಪ ಸಾಂಗ್ ಆಡ್ಬಿಡ್ತೀರಾ? ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾಗುಗಾರಪ್ಪ, ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲಿ ಕೊಡಿಸುವ ಸಾಹುಕಾರಪ್ಪ. ಸೂಪರ್. ಈ ಒಂದು ಕಾಗೆ ಹೇಗನ್ಸ್ತು ನಿಮ್ಗೆ ಅರ್ಜುನ್ ಸರ್? ಅಯ್ಯೋ ದೇವ್ರೆ, ನಿಜವಾಗ್ಲೂ ಭಯ ಆಗೋಯ್ತು. ಬಿಕಾಸ್ ನಾನು ಈ ತರ ಯಾವತ್ತೂ ಯಾವ ವಿಷಯದಲ್ಲೂ ಸಿಕ್ಕಾಕೊಂಡಿಲ್ಲ. ಈ ತರ ಕೇಳುವಾಗ ಭಯ ಆಗೋಯ್ತು. ನೀವು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ. ಏನ್ ಹೇಳ್ತೀರಾ ಅರ್ಜುನ್ ಅವ್ರು ಈ ಒಂದು ಹೊಸ ಟ್ಯಾಲೆಂಟ್ಗೆ? ಕಾಯ್ತಾ ಇದ್ದೀನಿ ನನಗೂ ಒಂದು ಅವಕಾಶ ಸಿಗುತ್ತೆ. Anyways, I had fun.